ಮಹಿಳೆಗೆ ಕಾಮಕೀಟ್ಲೆ ಮಾಡಿದ್ನ ರ್ಯಾಪಿಡೋ ಡ್ರೈವರ್, ಡ್ರಾಪ್ ಮಾಡುವಾಗ ಲೈಂಗಿಕ ಚೇಷ್ಟೆ ಮಾಡಿದ್ನ ಬೈಕ್ ಟ್ಯಾಕ್ಸಿ ಡ್ರೈವರ್. ಬೆಂಗಳೂರಿನ ನಾಗರಬಾವಿಯಲ್ಲಿ ಕಿರುಕುಳ ಕೊಟ್ಟಿರುವಂತಹ ಆರೋಪ ಕೇಳಿಬರ್ತಾ ಇದೆ ರ್ಯಾಪಿಡೋ ಡ್ರೈವರ್ ವಿರುದ್ಧ. ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಗಳ ಸುರಕ್ಷತೆಯ ಬಗ್ಗೆ ಮತ್ತೆ ಪ್ರಶ್ನೆಗಳು ಎದ್ದಿವೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರ್ಯಾಪಿಡೋ ಬೈಕ್ ಚಾಲಕ ಏನಿದ್ದಾನೆ ಆತ ಅಸಭ್ಯವಾಗಿ ವರ್ತಿಸಿದ್ದಾನೆ. ಪ್ರತಿದಿನ ಆಫೀಸ್ಗೆ ಕ್ಯಾಬ್ ಅಲ್ಲಿ ಹೋಗ್ತಾ ಇದ್ದಂತಹ ಟೆಕ್ಕಿ ಮಹಿಳೆ ಏನಿದ್ದಾಳೆ, ಆದರೆ ಜನವರಿ 7ನೇ ತಾರೀಕು ಟೈಮ್ ಆಯಿತು, ಲೇಟ್ ಆಗಿದೆ ಅಂತೇಳಿ ರ್ಯಾಪಿಡೋ ಟ್ಯಾಕ್ಸಿಯನ್ನು ಬುಕ್ ಮಾಡಿದ್ದಾರೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನು ಬುಕ್ ಮಾಡಿದ ನಂತರದಲ್ಲಿ ಡ್ರಾಪ್ ಮಾಡುವಾಗ ಮಧ್ಯಭಾಗದಲ್ಲಿ ಆಕೆ ಬ್ಯಾಗ್ ಅನ್ನು ಕೂಡ ಇಟ್ಟಿದ್ಲಂತೆ, ಅಡ್ಡ ಇಟ್ಟಿದ್ಲಂತೆ. ಬ್ಯಾಗ್ ಇಟ್ಟಿದ್ರು ಕೂಡ ಆತ ಹಿಂದೆ ಬರ್ತಿದ್ದ ಅಂತ ಆರೋಪ ಮಾಡ್ತಾ ಇದ್ದಾಳೆ. ನಾಗರಬಾವಿ ಅಂಡರ್ ಪಾಸ್ ಬಳಿ ತೊಡೆಯನ್ನ ಮುಟ್ಟಿದ್ದಾನೆ ಅನ್ನುವಂಥ ಆರೋಪ. ಈ ವೇಳೆ ಬೈಕ್ ನಿಲ್ಲಿಸುವಂತೆ ಕೂಗಾಡಿ ಆ ಮಹಿಳೆ ಕೆಳಗಿಳಿದಿದ್ದಾಳೆ. ಕೂಡಲೇ ಅಲ್ಲಿದ್ದಂತಹ ಟ್ರಾಫಿಕ್ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾಳೆ ಆ ಮಹಿಳೆ. ಬಳಿಕ 112ಗೆ ಫೋನ್ ಮಾಡಿ ಡೀಟೇಲ್ ಆಗಿ ಕಂಪ್ಲೇಂಟ್ ಅನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ಪೊಲೀಸರಿಂದ ಬೈಕ್ ಟ್ಯಾಕ್ಸಿ ಚಾಲಕ ವಿವೇಕ್ ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗಿದೆ. FIR ಪ್ರತಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಇದೇ ಡ್ರೈವರ್ ಅಂದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಂತಹ ವಿವೇಕ್ ಅಂತ ಈತನ ಹೆಸರು. ಆತನನ್ನು ಕೂಡ ಈಗ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸೇಫು ಬೆಂಗಳೂರಲ್ಲಿ ಈ ಬೇರೆ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿಗಳನ್ನು ಬುಕ್ ಮಾಡಿಕೊಂಡು ಅಷ್ಟೊತ್ತಿನಲ್ಲಿ ಲೇಟ್ ನೈಟಲ್ಲಿ ಆಗಿರ್ಬೋದು ಅಥವಾ ಅರ್ಲಿ ಮಾರ್ನಿಂಗಲ್ಲಿ ಆಗಿರ್ಬೋದು ಹೋಗೋದು ಎಷ್ಟರ ಮಟ್ಟಿಗೆ ಸೇಫ್ಟಿ ಇರುತ್ತೆ ಅನ್ನುವಂಥ ಪ್ರಶ್ನೆ ಮತ್ತೆ ಈಗ ಉದ್ಭವಿಸಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈ ಘಟನೆ ಗಮನಿಸ್ತಾ ಇದ್ರೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿಗಳಲ್ಲಿ ಓಡಾಡೋದು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥ ಪ್ರಶ್ನೆ ಮತ್ತೆ ಹುಟ್ಕೊಳ್ತಾ ಇದೆ. ಪ್ರಭು, ಏನು ಹೆಣ್ಣು ಮಕ್ಕಳ ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸರ್ವೆಗಳು ನಡೆದಿದೆ. ಆ ಸರ್ವೆಗಳಲ್ಲಿ ಬೆಂಗಳೂರಿನಷ್ಟು ಸೇಫ್ ಪ್ಲೇಸ್ ಬೇರೆ ಒಂದಿಲ್ಲ ಅಂತಕ್ಕಂಥ. ಆದ್ರೆ ಕೆಲವೊಂದು ಕಿಡಿಗೇಡಿಗಳು ಮಾಡ್ತಕ್ಕಂಥ ಕೆಲಸ ಆಗಾಗ ಈ ರೀತಿಯಾಗಿ ಸುದ್ದಿಗಳಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಜನವರಿ 7ನೇ ತಾರೀಕು ನಾಗರಬಾವಿಯಲ್ಲಿ ಒಬ್ಬ ಉದ್ಯೋಗಸ್ಥ ಯುವತಿ ಮನೆಗೆ ಡ್ರಾಪ್ ಹೋಗುವ ದೃಷ್ಟಿಯಿಂದಾಗಿ ಒಂದು ಬೈಕ್ ಟ್ಯಾಕ್ಸಿ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆತ ಏನು ಬೈಕ್ ಅನ್ನ ರೈಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಯುವತಿ ಏನು ತನ್ನ ಬ್ಯಾಗ್ ಅನ್ನ ಮಧ್ಯದಲ್ಲಿ ಇಟ್ಕೊಂಡು ಕುತ್ಕೊಂಡಿರ್ತಾರೆ. ಅವಾಗ ಆತ ಬೇಕಂತಲೇ ಹಿಂದೆ ಮುಂದೆ ಬರ್ತಕ್ಕಂಥದ್ದು, ಆಕೆಯ ತೊಡೆಯನ್ನ ಮುಟ್ಟುವಂತದ್ದು, ಜೊತೆಗೆ ಈ ರೀತಿಯಾಗಿ ಒಂದು ರೀತಿಯಾಗಿ ಅಸಭ್ಯವಾಗಿ ವರ್ತನಿಸ್ತಾ ಇರ್ತಾರೆ. ಅವಕ್ಕೆ ಗಾಡಿಯನ್ನ ನಿಲ್ಸೋದಾಗಿ ಸಾಕಷ್ಟು ಬಾರಿ ಹೇಳ್ತಾರೆ. ಆದ್ರೆ ಆತ ಎಲ್ಲೂ ಗಾಡಿ ನಿಲ್ಸದೆ ನಾಗರಬಾವಿಯ ಒಂದು ಸರ್ವಿಸ್ ರೋಡ್ ಅಂಡರ್ ಪಾಸ್ ನಲ್ಲಿ ಗಾಡಿಯನ್ನ ನಿಲ್ಲಿಸಿ ಆಕೆಯ ಒಂದು ಎದೆಯನ್ನ ಮುಟ್ಟೋದಿರ್ಬೋದು, ಆ ರೀತಿಯಾಗಿ ಅಶ್ಲೀಲವಾಗಿ ಒಂದು ವರ್ತನೆ ಮಾಡೋದು, ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾನೆ. ಕೂಡಲೇ ಆಕೆ ಕೂಗಾಟವನ್ನ ಮಾಡಿದಾಗ ಅಲ್ಲಿಗೆ ಒಬ್ಬ ಪೊಲೀಸ್ ಹೊಯ್ಸಳ ಸಿಬ್ಬಂದಿ ಬರ್ತಕ್ಕಂಥದ್ದು. ಅಲ್ಲಿ ಬಂದಂತ ಬಳಿಕ 112ಗೆ ಫೋನ್ ಮಾಡಿ ಸುದ್ದಿಯನ್ನ ಮುಟ್ಟಿಸ್ತಾರೆ. ಅಲ್ಲಿಗೆ ಸ್ಥಳಕ್ಕೆ ಪೊಲೀಸರು ಬರೋಷ್ಟರಲ್ಲಿ ಈತ ಅಲ್ಲಿಂದ ಕಾಲ್ಕಿತ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ದಾಖಲು ಮಾಡಿದ್ರು. ದೂರು ದಾಖಲಿಸಿಕೊಂಡಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈಗ ಸದ್ಯ ಬೈಕ್ ಟ್ಯಾಕ್ಸಿ ಯಾರು ಮಾಡ್ತಾ ಇದ್ದಾರೆ ಆತರ ವಿವೇಕ್ ಅಂತ ಅದನ್ನ ಬಂಧಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್.